ಹವ್ಯಕ ಮಹಾಸಭೆಯಲ್ಲಿ ಹೆಚ್ಚು ಜನರ ಗಮನ ಸೆಳೀತಾ ಇರೋದು ಅಂತಂದ್ರೆ ಅದು ಪಾಕೋತ್ಸವ. ಯಾವುದೇ ಸಭೆ ಇರ್ಲಿ, ಯಾವುದೇ ಸಂಭ್ರಮ ಇರ್ಲಿ, ಯಾವುದೇ ಹಬ್ಬ ಹರಿದಿನದಲ್ಲೂ ಕೂಡ ಜನರಿಗೆ ಏನು ಸಂತೃಪ್ತಿ ಅನ್ಸೋದು ಅಂತಂದ್ರೆ ಅದು ಊಟದ ವಿಚಾರದಲ್ಲಿ. ಸೊ ಅದೇ ರೀತಿಯಾಗಿ ಈ ಸಂಭ್ರಮದಲ್ಲೂ ಕೂಡ ಊಟದ ವಿಚಾರವಾಗಿ ಭರ್ಜರಿಯಾಗಿ ತಯಾರಿ ಮಾಡಿರುವಂತದ್ದು, ಜನರು ಕೂಡ ಅಷ್ಟೇ ಸಂತೋಷದಿಂದ ಊಟವನ್ನ ಸವಿಯೋದಕ್ಕೆ ಮುಂದಾಗಿರುವಂತದ್ದು ನೀವು ನೋಡ್ತಾ ಹೋಗ್ಬೋದು. ಯಾವ ರೀತಿಯಾಗಿ ವೈಕ್ ಸಂಭ್ರಮದಲ್ಲಿ ಜನರು ಭಾಗಿಯಾಗುವುದರ ಜೊತೆಗೆ ಊಟಕ್ಕೆ ಮುಂದಾಗಿದ್ದಾರೆ ಅಂದ್ರೆ ತಮ್ಮ ಭಾಗದ ಕಡೆಯಲ್ಲಿಯ ಭಾಷೆಯ ಜನರನ್ನ ನೋಡುವುದರ ಜೊತೆಗೆ, ತಮ್ಮ ಸಂಸ್ಕೃತಿಯನ್ನ ನೋಡುವುದರ ಜೊತೆಗೆ, ತಮ್ಮ ಆಹಾರ ಪದ್ಧತಿಯನ್ನೂ ಕೂಡ ಇಲ್ಲಿ ಕಂಡವರು ಸಂತಸದಿಂದ ಸವಿಯೋದಕ್ಕೆ ಮುಂದಾಗಿರುವಂತಹದ್ದು. ಅಕ್ಕಿ ರೊಟ್ಟಿ ಆಗಿರ್ಬಹುದು, ಅದರ ಜೊತೆಗೆ ಕಾಳು ಪಲ್ಯ ಆಗಿರ್ಬಹುದು, ಏನು ಚಟ್ನಿ ಆಗಿರ್ಬಹುದು, ಸರದಿ ಸಾಲಿನಲ್ಲಿ ನಿಂತು ಪಾಕೋತ್ಸವದಲ್ಲಿ ಭಾಗಿಯಾದ್ರ ಮೂಲಕ ಏನು ಆಹಾರವನ್ನ ಸಂತೋಷದಿಂದ ಸವಿತಿದ್ದಾರೆ. ಯಾವಾಗ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಂದು ತಮ್ಮದೇ ಆದ ಜೀವನ ಶೈಲಿಯನ್ನ ಕಟ್ಕೊಂಡಿರೋ ಈ ಜನರು ತಮ್ಮ ಊರಿನ ಆಹಾರ ಇಲ್ಲಿ ಸಿಗುತ್ತೆ, ತಮ್ಮ ಊರಿನ ಅಂದ್ರೆ ತವರ ಮನೆ ಆಗಿರ್ಬಹುದು, ತಮ್ಮ ತಂದೆ ತಾಯಿ ಮನೆಯಲ್ಲಿ ಸಿಗುವಂತ ಆಹಾರವನ್ನ ಸವಿಯುವುದಕ್ಕೆ ಸಂಪೂರ್ಣವಾಗಿ ಸಂಭ್ರಮದಿಂದ ಇಲ್ಲಿ ಭಾಗಿಯಾಗಿರೋದು ಅಂತದ್ದು ಒಂದ್ ಕಡೆಗಾದ್ರೆ, ಈ ಇನ್ನೊಂದು ಕಡೆಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಪ್ರಿಪರೇಷನ್ ಕಾರ್ಯ ನಡೀತಾ ಇದೆ ಅಂತ ಹೇಳಿ. ಯಾಕಂತಂದ್ರೆ ಸಾಕಷ್ಟು ಜನರು, ಲಕ್ಷಾಂತರ ಜನರು ಭಾಗಿಯಾಗುವಂತ ಈ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಅಂದ್ರೆ ಯಾರಿಗೂ ಕೂಡ ಕಡಿಮೆ ಆಗದ ರೀತಿಯಲ್ಲಿ ಸಂಪೂರ್ಣವಾಗಿ ಪ್ರಿಪರೇಷನ್ ಅಂದ್ರೆ ಬಿಸಿ ಬಿಸಿ ಆದಂತಹ ಅಕ್ಕಿ ರೊಟ್ಟಿ ತಯಾರಿ ಮಾಡೋದಕ್ಕೆ ಇಲ್ಲಿ ಸಾಕಷ್ಟು ಜನರು ಮುಂದಾಗಿರುವಂತದ್ದು. ಸೊ ನೀವು ನೋಡ್ತಾ ಇರ್ಬೋದು. ಏನು ಇದು ಒಂದೇ ಅಲ್ಲ, ಇದ್ರ ಜೊತೆಗೆ ಸಾಕಷ್ಟು ಅಡುಗೆಗಳನ್ನ ಕೂಡ ಅಂದ್ರೆ ವೆರೈಟೀಸ್ ಆಫ್ ಮಲೆನಾಡು ಭಾಗದ ಎಲ್ಲಾ ರೀತಿಯಾದಂತಹ ಅಡಿಗೆಯನ್ನ ನಾವು ನೋಡ್ಬೋದು. ಇನ್ನು ರವೆ ದೋಸೆ ಆಗಿರ್ಬಹುದು, ಅದರ ಜೊತೆಗೆ ಇನ್ನು ವಡಪ್ಪೆ ಕೂಡ ನಾವು ನೋಡ್ಬಹುದು. ಇದು ನಾವು ಬೆಂಗಳೂರಿನಲ್ಲಿ ಇದನ್ನ ಅಕ್ಕಿ ರೊಟ್ಟಿ ಅಂತ ಕರಿತೀವಿ. ಬೆಂಗಳೂರಿನಲ್ಲಿ ಇದನ್ನ ಮಾಡೋದೊಂದು ರೀತಿಯ ಶೈಲಿ ಆದ್ರೆ ಇದನ್ನ ಮಲೆನಾಡು ಭಾಗದ ಶೈಲಿಯಲ್ಲಿ ಮಾಡುವುದೇ ಇನ್ನೊಂದು ರೀತಿಯಲ್ಲಿ ಅಂತಾನೆ ನಾವು ಹೇಳ್ಬೋದು. ಸೊ ಸಂಪೂರ್ಣವಾಗಿ ಈ ರೀತಿಯಾದಂತಹ ಪ್ರಿಪರೇಷನ್ ಕಾರ್ಯ ನಡೀತಾ ಇರೋದು ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಜನರಿಗೆ ಅಂದ್ರೆ ತುಂಬಾ ಜನ ಸರದಿ ಸಾಲಿನಲ್ಲಿ ನಿಂತಿರೋದ್ರಿಂದಾಗಿ ಎಲ್ರಿಗೂ ಇದು ಕಡಿಮೆ ಬೀಳದ ರೀತಿಯಲ್ಲಿ ಅಂದ್ರೆ ಮಲೆನಾಡು ಭಾಗದ ಆಹಾರವನ್ನ ಸವಿಯೋದಕ್ಕೆ ಅರಿಸಿ ಬಂದಿರುವಂತಹ ಎಲ್ಲಾ ಜನರಿಗೂ ಕೂಡ ಯಾವುದೇ ರೀತಿಯಾಗಿ ಕಡಿಮೆ ಬೀಳದ ರೀತಿಯಲ್ಲಿ ನೀಡುವುದಕ್ಕೆ ಮುಂದಾಗಿರುವಂತದ್ದು. ಇನ್ನೊಂದು ಕಡೆ ನೀವು ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ದೋಸೆಯನ್ನು ಕೂಡ ಈಗಾಗ್ಲೇ ಅಂದ್ರೆ ಅದೇ ಶೈಲಿಯಲ್ಲಿ ಅದೇ ಟೇಸ್ಟ್ ಕೊಡುವ ರೀತಿಯಲ್ಲಿ ಅಂದ್ರೆ ಒಟ್ಟಾರೆಯಾಗಿ ನಾವು ಬೆಂಗಳೂರಲ್ಲಿ ಇದ್ರು ಕೂಡ ನಾವಿರೋದು ನಮ್ಮೂರಲ್ಲಿ ಎನ್ನುವಂತಹ ಭಾವನೆ ಇಲ್ಲಿರುವಂತಹ ಜನರಿಗೆ ನೀಡುವುದಕ್ಕೆ ಇದೇನು ಹವ್ಯಕ ಕಾರ್ಯಕ್ರಮ ಒಂದು ಸಜ್ಜಾಗಿದೆ ಅಂತ ಹೇಳ್ಬೋದು. ಸಾಕಷ್ಟು ರೀತಿಯಲ್ಲಿ ಇದ್ರ ಜೊತೆಗೆ ಮೊಸರನ್ನ ಆಗಿರಬಹುದು, ತಾಂಬುಳಿ ಆಗಿರಬಹುದು, ಬಿಸಿ ಬಿಸಿ ಆದಂತಹ ಬೆಲ್ಲ ಆಗಿರ್ಬೋದು, ಸಾಕಷ್ಟು ರೀತಿಯಾದಂತಹ ಆಹಾರಗಳನ್ನ ನಾವು ನೋಡಿದ್ವಿ. ಇದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತಹ ಜನರು ನಮ್ ಜೊತೆ ಇದಾರೆ, ಅವರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈಗಾಗ್ಲೇ ಏನು ನೀವು ಪಾಕೋತ್ಸವ ಅಂತ ಹೇಳಿ ಮಾಡೋದ್ರ ಮೂಲಕ ಜನರಿಗೆ ಒಂದು ನಿಮ್ಮ ಶೈಲಿಯ, ನಿಮ್ಮ ಭಾಗದ ಆಹಾರ ಪದ್ಧತಿನ ಆಹಾರವನ್ನ ಇಲ್ಲಿಟ್ಟಿದ್ದೀರಾ, ಏನೇನೆಲ್ಲ ಇರುವಂತಹದ್ದು? ಮೊದಲನೇದಾಗಿ ನಾವು ಹವ್ಯಕ ಮಹಾಸಭಾ ಅಂತ ಮಲ್ಲೇಶ್ವರಂ ಅಲ್ಲಿರೋದು. ಇದು 1943 ಸ್ಟಾರ್ಟ್ ಆಗಿರೋದು, ಅಂದ್ರೆ ಬಿಫೋರ್ ಇಂಡಿಪೆಂಡೆನ್ಸ್ ಸ್ಟಾರ್ಟ್ ಆಗಿರೋದು. ಅಂದ್ರೆ ಹವ್ಯಕ ಅಂದ್ರೆ ನಾಡು ನುಡಿ ಸಂಸ್ಕೃತಿ, ನಮ್ಮದೇ ಆದಂತ ಒಂದು ವಿಶಿಷ್ಟ ಶೈಲಿಯನ್ನ ಜನರಿಗೆ ಕೊಡುವಂತದ್ದು. ಬ್ರಾಹ್ಮಣ ಪಂಗಡದಲ್ಲಿ ಇದು ಒಂದು. ಹಾಗೆ ಹವ್ಯಕರಲ್ಲಿ ವಿಶೇಷವಾದಂತ ಅಂದ್ರೆ ತಿಂಡಿ ತಿನಿಸು, ಊಟೋಪಚಾರ ಇತ್ಯಾದಿ ಎಲ್ಲ ಜಾಸ್ತಿ ಇರೋದು. ಹಾಗೆ ನಮ್ಮ ವಿಶ್ವ ಹವ್ಯಕ ಸಮ್ಮೇಳನ ಪ್ರಯುಕ್ತ ಈ ಅರಮನೆ ಮೈದಾನದಲ್ಲಿ ನಾವು ವಿಶಿಷ್ಟ ತಿಂಡಿ ತಿನಿಸುಗಳನ್ನೆಲ್ಲ ಇಟ್ಕೊಂಡಿದ್ದೇವೆ. ವಿಶೇಷವಾಗಿ ಕೇಸರಿ, ಮೈಸೂರು ಪಾಕು, ಜಿಲೇಬಿ, ಹಾಗೆ ನಮ್ಮಲ್ಲೆಲ್ಲ ಏನೇನು ತಿಂಡಿ ಮಾಡ್ತಾರೋ ರೊಟ್ಟಿ ಇತ್ಯಾದಿ, ದೋಸೆ ಗೀಸೆ, ಹಲಸಿನಣ್ಣು ದೋಸೆ ಮತ್ತೆ ಕಬ್ಬಿನಾಲ್ ದೋಸೆ, ಎಲ್ಲ ರೀತಿಯಾದಂತ ಸಿಹಿ ತಿನಿಸುಗಳನ್ನು ನಮ್ಮಲ್ಲೆಲ್ಲ ಎಲ್ಲರಿಗೂ ಇಡೀ ಬೆಂಗಳೂರಿನ ಜನಕ್ಕೆ ಕೊಡ್ತಾ ಇದ್ದೀವಿ. ಅಂದ್ರೆ ನಾ ಮೊದಲನೇ ಹೇಳಿದಂತೆ ಹವ್ಯಕ ಅಂದ್ರೆ ಊಟೋಪಚಾರ ವ್ಯವಸ್ಥೆಯಲ್ಲಿ ಫೇಮಸ್. ಅದು ಜನರಿಗೆಲ್ಲ ಖುಷಿಯಾಗೋ ರೀತಿಯಲ್ಲಿ ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ಒಟ್ಟಾರೆಯಾಗಿ ನಾಡು ನುಡಿಯ ಜೊತೆಗೆ ನಮ್ಮ ಆಹಾರ ಪದ್ಧತಿ ಆಗಿರ್ಬೋದು ಎಲ್ಲವೂ ಕೂಡ ಹವ್ಯಕ ಸಂಭ್ರಮದಲ್ಲಿ ಇಲ್ಲಿ ಅರಮನೆ ಮೈದಾನದಲ್ಲಿ ಜನರನ್ನ ತಮ್ಮತ್ತ ಕೈ ಬೀಸಿ ಸೆಡಿತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಊಟದ ವಿಚಾರ ಅಂತ ಬಂದಾಗ ಯಾವ್ದಕ್ಕೂ ಕೂಡ ಹಿಂದೇಟಾಗಬಾರ್ದು. ಅದರ ಜೊತೆಗೆ ಹವ್ಯಕರಿಗರು ಊಟದಲ್ಲಿಯೇ ಸ್ಪೆಷಲ್ ಅನ್ನುವಂಥದ್ದನ್ನ ಅವರು ಇಷ್ಟೊತ್ತು ನಮ್ಮ ಜೊತೆಗೆ ಹಂಚ್ಕೊಂಡಿರುವಂತದ್ದು. ಸೊ ಇವತ್ತು ಕೊನೆಯ ದಿನ ಆಗಿರೋದ್ರಿಂದಾಗಿ ಇಲ್ಲಿಗೆ ಬಂದಿರ್ತಕ್ಕಂಥ ಜನರು ಊಟ ಸವಿಯೋದ್ರ ಜೊತೆಗೆ ತುಂಬಾ ಸಂತೋಷವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿಕ ನ್ಯೂಸ್, ಬೆಂಗಳೂರು.